ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಮಾರ್ನಿಂಗು ತಿಂಡಿ ತಿಂದ ಮೇಲೆ ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ. ಒಂದು 4-5 ಥರ ಬೀಜ ತರಿಸೀನಿ. ಜವಳಿಕಾಯಿ ಮತ್ತು ಪಾಲಕ್ ಸೊಪ್ಪಿಂದು, ಬೀನ್ಸು, ಅವರೆಕಾಯಿಂದು, ಹೀರೆಕಾಯಿ. ಸೊ ಎಲ್ಲ ಬೀಜ ತರಿಸೀನಿ. ಅವನ್ನ ಹಾಕಬೇಕು. ಹಾಕೋಕ್ಕಿಂತ ಮುಂಚೆ ನೆಲನ ಒಂದು ಸ್ವಲ್ಪ ಹಗುರ ಮಾಡಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರೆಲ್ಲ ಬಿಟ್ಟು ಒಂದು ಸ್ವಲ್ಪ ಹದ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರ್ತವೆ ಅಂಥೇಳಿ ಇವಾಗ ರೆಡಿ ಮಾಡಕತ್ತೀನಿ. ಹಾಗೆ ಕೆಲಸ ಏನೂ ಆಗಿಲ್ಲ, ತಿಂಡಿ ತಿಂದು ಬಂದಿದ್ದೀನಿ. ಇದೆಲ್ಲ ಮುಗಿಸಿ ಮತ್ತು ಮಧ್ಯಾಹ್ನಕ್ಕಿನ್ನೂ ಅಡುಗೆ ಮಾಡಬೇಕು, ಸ್ನಾನ ಮಾಡಬೇಕು. ಇವಾಗ ನೋಡ್ರಿ, ನಾನು 1-2 ಸಾಲು ಮಾಡಿದ್ದೀನಲ್ಲ, ಅಲ್ಲಿ ಪಾಲಕ್ ಸೊಪ್ಪು ಹಾಕ್ತೀನಿ. ನಮ್ಮನೆ ಲೆಫ್ಟ್ ಸೈಡ್ ಜಾಗ ಇದೆಯಲ್ಲ, ಅಲ್ಲೆಲ್ಲ ನಾನು ಜವಳಿಕಾಯಿ ಮತ್ತು ಬೀನ್ಸ್ ಹಾಕ್ತೀನಿ. ಮತ್ತು ಹಾಗೆ ಇಲ್ಲೇ ಫ್ರಂಟಲ್ಲಿ ನಾನು ಕೊತ್ತಂಬರಿ ಕಾಳು ಕೂಡ ಹಾಕಬೇಕು ಅಂತ ಅಂದ್ಕೊಂಡೀನಿ. ನೋಡೋಣ, ಹಾಕೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಈ ಥರ ರೆಡಿ ಮಾಡೇನಿ. ಇವಾಗ ನಾನು ಬಂದಿದ್ದ ತಕ್ಷಣ ತುಂಬ ಬಾಯಾರಿಕೆ ಆಗಿತ್ತು. ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಕೊಂಡು ತಿನ್ನಕತ್ತೀವಿ. ಹಾಗೆ ಇನ್ನೂ ನಾನು ಬೀಜ ಹಾಕಿಲ್ಲ, ಜಸ್ಟ್ ಅಲ್ಲಿ ಎಲ್ಲ ನೀಟಾಗಿ ಮಾಡಿ ಸಾಲು ಮಾಡಿ ನೀರು ಹಾಕಿ ಬಂದೇನಿ. ಚೆನ್ನಾಗಿ ಮಣ್ಣು ನೆನಿಲಿ, ಆಮೇಲೆ ಹಾಕಿದ್ರಾಯ್ತು ಅಂಥೇಳಿ. ಇವಾಗ ಟೈಮ್ ಕೂಡ ಆಗಿತ್ತಲ್ಲ, 12:30 ಆಗಿತ್ತು ಅದು ಮಾಡೋಷ್ಟರಲ್ಲಿ. ಹಾಗೆ ಸ್ವಲ್ಪ ಫ್ರೂಟ್ ತಿಂದು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತು. ಹಾಗೆ ಬಿಸಿಲು ಕೂಡ ಜಾಸ್ತಿ ಇತ್ತಲ್ಲ, ನನಗೂ ಒಂದು ಸ್ವಲ್ಪ ಸುಸ್ತಾದಂಗೆ ಆಯಿತು. ಇವಾಗ ಫ್ರೂಟ್ಸ್ ತಿಂದು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ನೆಕ್ಸ್ಟ್ ಸ್ನಾನ ಮಾಡಿ ಊಟ ಮಾಡೋದು. ಎಲ್ಲರೂ ಹಣ್ಣು ತಿಂದು ನಾನು ಅಡುಗೆ ಮಾಡಿದೆ. ಸಾಂಬಾರು ಮಾಡೀನಿ, ಬೇಳೆ ಸಾಂಬಾರು ಮಾಡೀನಿ. ಮತ್ತು ಅವರೆಕಾಳು ಕೂಡ ಇದ್ವು. ಅದೇ ನಮ್ಮ ಹಿತ್ತಲಲ್ಲಿ ಬಳ್ಳಿ ಇದೆಯಲ್ಲ, ಆ ಅವರೆಕಾಳು ಮತ್ತು ಒಂದು ಸ್ವಲ್ಪ ತರಕಾರಿ ಕೂಡ ಹಾಕಿ ನಾನು ಪಲ್ಯ ಮಾಡೀನಿ. ಹಾಗೆ ಬಂದಿದ್ದ ತಕ್ಷಣ ಚಪಾತಿ ಹಿಟ್ಟು ಕಲಸಿನೇ ಇಟ್ಟಿದ್ದೆ. ಸೊ ಚೆನ್ನಾಗಿ ನೆಂದತಿ. ಬಟ್ ನಾನು ಮಾಡಿಡಲ್ಲ, ನಾವು ಬಿಸಿ ಬಿಸಿದೇ ಮಾಡ್ಕೊಂಡು ತಿಂತೀವಿ. ಹಾಗಾಗಿ ಹಾಗೆ ಇಟ್ಟಿದ್ದೀನಿ ಹಿಟ್ಟು. ಮತ್ತು ಕುಕ್ಕರಲ್ಲಿ ರೈಸ್ ಕೂಡ ಮಾಡೀನಿ. ಇವಾಗ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನಿವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಬೀನ್ಸ್ ಬೀಜ ಇದು ಸಂತೆಯಲ್ಲಿ ತಗೊಂಡು ಬಂದರೆ. ಹಾಗೆ ನಾನು ಜವಳಿಕಾಯಿ ಬೀಜ ನಾನೇ ಮಾಡಿದ್ದೆ. ಮತ್ತು ಇಲ್ಲಿ ಕೊತ್ತಂಬರಿ ಕಾಳು ಮನೇಲೇ ಇತ್ತಲ್ಲ, ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಬೇಳೆ ಮಾಡ್ಕೋಬೇಕು. ಅದನ್ನು ಕೊತ್ತಂಬರಿ ಕಾಳು ಆಮೇಲೆ ಹಾಕಬೇಕು. ಹಾಗೆ ಟೊಮೆಟೊ ಬೀಜ ಕೂಡ ಇದ್ವು ನನ್ನ ಕಡೆ, ಮತ್ತು ಹೀರೆಕಾಯಿ ಬೀಜ ಕೂಡ ಇದ್ವು. ಹಾಗಾಗಿ ಪಾಲಕ್ ಸೊಪ್ಪು ಮತ್ತು ಬೀನ್ಸು ತರಿಸೆ ನಾನು. ಹಾಗೆ ಅವರೆಕಾಯಿ ಬೀಜನೂ ನಾನೇ ಮಾಡ್ಕೊಂಡೇನಿ. ಗಿಡದಲ್ಲಿ ಒಂದು ಸ್ವಲ್ಪ ಕಾಯಿನ ಒಣಗೋದಕ್ಕೆ ಬಿಟ್ಟು ಮತ್ತು ಅವರೆಕಾಯಿ ಬೀಜ ನಾನೇ ಮಾಡ್ಕೊಂಡೇನಿ. ಇವಾಗ ನಾನು ನೆನ್ನೆ ಎಲ್ಲ ಮಣ್ಣೆಲ್ಲ ಅಲ್ಲಿ ಸಾಲು ಮಾಡಿ ನೀಟಾಗಿ ಹಾಕೋದಕ್ಕೆ ರೆಡಿ ಮಾಡೇನಲ್ಲ, ಸೊ ಇಷ್ಟನ್ನ ಇವಾಗ ಹಾಕ್ತೀನಿ. ಇಲ್ಲಿ ಮಣ್ಣು ಯಾವ ಥರ ಇದೆ ಅಂತ ಹೇಳಿದ್ರೆ, ಜಾಸ್ತಿ ಕಲ್ಲದವು ಅಂಥ ಮಣ್ಣು. ಬರೀ ನಾವು ಪ್ರತಿ ಸರಿ ಕ್ಲೀನ್ ಮಾಡಿದಾಗಲೂ ಕೂಡ ಒಂದೊಂದು ಬುಟ್ಟಿಯಷ್ಟು ಕಲ್ಲು ಆರಿಸ್ತೀವಿ. ಮತ್ತು ಕಲ್ಲು ಅಂದರೆ ಗುಡ್ಡ ಅಲ್ವಾ ಇದು ಪ್ಲೇಸು, ಹಾಗಾಗಿ ಕಲ್ಲೇ ಜಾಸ್ತಿ ಇಲ್ಲಿ. ಹೊಲಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಗಿಡಗಳು ಬೇಗ ಬರಲ್ಲ. ಪರವಾಗಿಲ್ಲ, ಒಂದು ಲೆವೆಲ್ಲಿಗೆ ಬರ್ತೇವೆ. ನೋಡೋಣ ಇದು ಹೆಂಗೆ ಆಕತಿ. ಅವರೆಕಾಯಿ ಗಿಡ ಎಲ್ಲ ಚೆನ್ನಾಗಿ ಬಂದಿದ್ವು ಲಾಸ್ಟ್ ಟೈಮು. ಬಟ್ ನೋಡೋಣ, ಬೀನ್ಸ್ ಎಲ್ಲ ನಾನು ಯಾವಾಗ ಹಾಕಿರಲಿಲ್ಲ, ಇದೇ ಫಸ್ಟ್ ಬೀನ್ಸ್ ಹಾಕೋದು. ಇನ್ನೇನು ಹೀರೆಕಾಯಿ, ಅವರೆಕಾಯಿ ಮತ್ತು ಕೊತ್ತಂಬರಿ ಕಾಳು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ದೆ. ಜವಳಿಕಾಯಿ ಕೂಡ ಹಾಕಿದ್ದೆ. ಈ ಸರಿ ಹೆಂಗೆ ಬರ್ತವ ನೋಡೋಣ. ಇಲ್ಲಿ ನಾನು ಫಸ್ಟ್ ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಈ ಥರ ಚಿಕ್ಕಕ್ಕೆ ನಾನು ಮಡಿ ಮಾಡ್ದಂಗೆ ಮಾಡಿದ್ದೆ. ಅಲ್ಲಿ ಮಣ್ಣು ಹಗುರ ಮಾಡಿ ನೀರು ಬಿಟ್ಟು 1-2 ಸರಿ ನೀರು ಬಿಟ್ಟು ಮೇಲೆ ಕೆಳಗೆ ಮಾಡಿ ಮಣ್ಣು ಹಗುರ ಮಾಡಿದ್ನಲ್ಲ, ಅಲ್ಲಿ ಇವಾಗ ನಾನು ಕೊತ್ತಂಬರಿ ಕಾಳೆಲ್ಲ ಹಾಕಿದ್ದೀನಿ. ಕೊತ್ತಂಬರಿ ಕಾಳು ಹಾಕಿದ್ಮೇಲೆ ಜಾಸ್ತಿ ಮಣ್ಣು ಹಾಕಬಾರ್ದು, ಜಸ್ಟ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೈ ಆಡಿಸಿದ್ರೆ ಸಾಕು. ಲಾಸ್ಟ್ ಟೈಮ್ ನಾನು ಮನೆ ಹಿಂದ್ಗಡೆ ಹಾಕಿದ್ದೆ ಕೊತ್ತಂಬರಿ ಸೊಪ್ಪು. ಒಂದು 15 ದಿನ ತಗೊಂತೈತೆ ಅದು ಮೊಳಕೆಯಾಗಿ ಮೇಲೆ ಬರೋದಕ್ಕೆ. ಒಂದು ಸ್ವಲ್ಪ ಲೇಟ್ ಕೊತ್ತಂಬರಿ ಸೊಪ್ಪು ಬರೋದು ಬೇರೆ ತರಕಾರಿಗೆಲ್ಲ ಹೋಲಿಸಿದ್ರೆ. ಹಾಗೆ ಇಲ್ಲಿ ಸೈಡ್ಗೆ ನಾನು 2 ಲೈನ್ ಮಾಡೇನಲ್ಲ, ಅದು ನೆನ್ನೆನೇ ಮಾಡಿ ನೀರು ಹಾಕಿ ಹೋಗಿದ್ದೆ. ಮತ್ತು ಸ್ನಾನ ಮಾಡಿದ ಮೇಲೆ ಮಣ್ಣಿನ ಕೆಲಸ ಮಾಡೋದಕ್ಕೆ ಸರಿಯಾಗಲ್ಲ ಅಂಥೇಳಿ ನಾನು ಮತ್ತೆ ಈವ್ನಿಂಗ್ ಬರಲಿಲ್ಲ. ನೆಕ್ಸ್ಟ್ ಡೇ ಇವಾಗ ಹಾಕ್ತಾಯಿದ್ದೀನಿ. ಅದನ್ನು ಪಾಲಕ್ ಸೊಪ್ಪು ಹಾಕೋದಕ್ಕೆ ಅಂತ ಮಾಡೇನಿ. ಸ್ವಲ್ಪ ದೂರನೇ ಮಾಡೇನಿ. ಯಾಕೆಂತ ಹೇಳಿದ್ರೆ ಮಧ್ಯಕ್ಕೆ ಓಡಾಡೋಕ್ಕೆ ಸ್ವಲ್ಪ ಜಾಗ ಇರಬೇಕು. ಆಮೇಲೆ ಹತ್ತತ್ರ ಹಾಕಿದ ಮೇಲೆ ಅದನ್ನೇ ತುಳ್ಕೊಂಡು ಓಡಾಡ್ಬೇಕಾಕತಿ, ಕಿತ್ಕೊಳ್ಳೋಕ್ಕೆಲ್ಲ ಸರಿಯಾಗಲ್ಲ ಅಂಥೇಳಿ ಮಧ್ಯೆ ನಾನು ಸ್ವಲ್ಪ ಓಡಾಡೋಕ್ಕೆ ಜಾಗ ಬಿಟ್ಟು ಆ ಕಡೆ ಈ ಕಡೆ ಲೈನ್ ಮಾಡೇನಿ. ಸೊ ಇವಾಗ ನಾನಿಲ್ಲಿ ಪಾಲಕ್ ಬೀಜ ಹಾಕ್ತೀನಿ. ಪಾಲಕ್ ಸೊಪ್ಪಿಗೆ ಬೀಜನೇ ಹಾಕ್ಬೇಕಂತೇನಿಲ್ಲ. ಸಂತೆಯಿಂದ ಸೊಪ್ಪು ತಂದಿರ್ತಾರಲ್ಲ, ಅದರಲ್ಲಿ ಬೇರಿದ್ರೆ ಅದನ್ನು ಕಟ್ ಮಾಡಿ ಕೂಡ ಹಾಕ್ಬೋದು. ನಾನು ಮೊದಲೆಲ್ಲ ಹಾಗೆ ಮಾಡ್ತಿದ್ದೆ, ಅದು ಕೂಡ ಚೆನ್ನಾಗಿ ಬರ್ತೈತಿ. 2 ವರ್ಷ ಆದರೂ ಅದು ಹಾಳಾಗೋದೇ ಇಲ್ಲ. ಮಾತ್ರ ಅದನ್ನು ಬೇರೆ ಸಮೇತ ಕೀಳಬಾರ್ದು, ಓನ್ಲಿ ಎಲೆ ಅಷ್ಟೇ ನಾವು ಕಿತ್ಕೋಬೇಕು. ಮತ್ತೆ ಅದು ಎಷ್ಟು ಚೆನ್ನಾಗಿ ಸಿಗಿತೈತಿ. ನಾವು ಎಷ್ಟು ಕಿತ್ಕೊತೇವೆ ಎಲೆನ ಅಷ್ಟು ಚೆನ್ನಾಗಿ ಅದು ಮತ್ತೆ ಬೇಗ ಬೆಳಿತೈತಿ. ಬಟ್ ಬೇರೆ ಸಮೇತ ಕೀಳಬಾರ್ದು.
ನೋಡೋಣ, ಫಸ್ಟ್ ಟೈಮ್ ನಾನು ಬೀಜ ಹಾಕಕತ್ತೀನಿ, ಇವು ಯಾವ ಥರ ಬರ್ತವೆ ಅಂತ ನೋಡ್ತೀನಿ. ಫ್ರೆಂಡ್ಸ್, ನಾನು ಅಲ್ಲಿ ಫ್ರಂಟಿಗೆ ಕೊತ್ತಂಬರಿ ಬೀಜ ಮತ್ತು ಪಾಲಕ್ ಬೀಜ ಹಾಕಿ ಬಂದೇನಿ. ಇಲ್ಲಿ ನಮ್ಮನೆ ಲೆಫ್ಟ್ ಸೈಡು ಇಲ್ಲಿ ನಾನು ಬೀನ್ಸ್ ಬೀಜ ಹಾಕಕತ್ತೀನಿ. ಇಲ್ಲಿ ಕೂಡ ನಾನು ಮಧ್ಯಕ್ಕೆ ಒಂದು ಸ್ವಲ್ಪ ಜಾಗ ಬಿಟ್ಟು ಆ ಕಡೆ ಈ ಕಡೆ 2 ಲೈನ್ ಮಾಡೀನಿ. ಸೊ ಅಷ್ಟು ಹಾಕ್ತೀನಿ. ಮತ್ತು ಬೀಜ ಮಿಕ್ಕಿದ್ರೆ ಹಾಗೆ ಇಡ್ತೀನಿ. ನಾನು ಬೀನ್ಸ್ ಹಾಕ್ತಾ ಇರೋದು ಇದೇ ಫಸ್ಟ್ ಟೈಮು, ಯಾವಾಗಲೂ ಹಾಕಿರಲಿಲ್ಲ. ಲಾಸ್ಟ್ ಇಯರ್ ಬಟಾಣಿ ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ಒಂದು 10 ಗಿಡ ಹಾಕಿದ್ದೆ, ಒಂದು 10 ಬೀಜ ಹಾಕಿದ್ದೆ ನೆನೆಸಿ, ಚೆನ್ನಾಗಿ ಬಂದಿತ್ತು. ಈ ವರ್ಷ ಕೂಡ ಹಾಕಬೇಕು ಅಂತ ಮಾಡಿದ್ದೀನಿ. ಅಲ್ಲಿ ಸೈಡೆಲ್ಲ ಒಂದು ಸ್ವಲ್ಪ ಹುಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ. ಅದನ್ನು ಕ್ಲೀನ್ ಮಾಡಿ ನೀಟಾಗಿ ಮಾಡಿ ಅಲ್ಲಿ ಹಾಕಬೇಕು ಅಂತ ಮಾಡ್ಕೊಂಡೀನಿ. ಒಂದೇ ದಿನಕ್ಕೆ ಆಗಲ್ಲ, ಕೆಲಸ ಬೇರೆ ಇರ್ತವಲ್ಲ, ಮತ್ತು ವಿಡಿಯೋ ಬೇರೆ ಹಾಕೋದಿರ್ತೈತಿ. ಹಾಗಾಗಿ 1 ಗಂಟೆ ಅಷ್ಟೇ ನಾನು ಕೆಲಸ ಮಾಡೋದು ಹೊರಗಡೆ. ಹಾಗಾಗಿ ಅದನ್ನು ಕ್ಲೀನ್ ಮಾಡಿದ್ಮೇಲೆ ಅಲ್ಲಿ ಬಟಾಣಿ ಹಾಕಬೇಕು ಅಂತ ಅಂದ್ಕೊಂಡೀನಿ. ಹಾಗೆ ನೆಕ್ಸ್ಟು ಬೀನ್ಸ್ ಹಾಕಿದ್ಮೇಲೆ ಇಲ್ಲಿ ನಾನು ಜವಳಿಕಾಯಿ ಬೀಜ ಹಾಕ್ತಾಯಿದ್ದೀನಿ. ಚಿಕ್ಕದು ಜವಾರಿ ಜವಳಿಕಾಯಿ ಬರುತ್ತಲ್ಲ, ಅದರದ್ದು ಬೀಜ ಮಾಡಿದ್ದೆ, ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಇದು ನಮ್ಮನೆ ಫ್ರಂಟೇ, ಈ ಕಡೆ ಲೆಫ್ಟ್ ಸೈಡಲ್ಲಿದೆ. ಹಾಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಇಲ್ಲೆಲ್ಲ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ಇನ್ನೊಂದು ಲೈನ್ ಮಾಡಿ ಇನ್ನೊಂದು ಸಾಲು ಮಾಡಿ ಹಾಕಬೇಕು. ಸಂಜೆ ಮಾಡಬೇಕು ಅಂತ ಅಂದ್ಕೊಂಡೀನಿ. ಸೊ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನೊಂದು 2 ಸಾಲು ಮಾಡಿ ಜವಳಿಕಾಯಿ ಎಲ್ಲ ಹಾಕ್ತೀನಿ. ಇವಾಗಿದ್ದು ಖಾಲಿ ಇದೆಯಲ್ಲ ಇಲ್ಲಿ ಜಾಗ, ಒಂದು 10 ರಿಂದ 15 ನಾನು ಕನಕಾಂಬರಿ ಗಿಡ ಹಾಕಿದ್ದೆ ಇಲ್ಲಿ, ಸ್ವಲ್ಪ ಗ್ಯಾಪ್ ಬಿಟ್ಟು ನೀಟಾಗಿ. ಅದಿನ್ಯಾರೋ ನಾವು ಲಾಕ್ಡೌನ್ ಆದಾಗ ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಒಂದು ಗಿಡನೂ ಇರಲಿಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಆಮೇಲೆ ನಾನು ನೆಕ್ಸ್ಟ್ ನನಗೆ ಸಸಿ ಕೂಡ ಸಿಗಲಿಲ್ಲ, ಹಾಗಾಗಿ ಕೈ ಬಿಟ್ಟಿದ್ದೆ. ಇವಾಗ ಆಮೇಲೆ ದಾಸವಾಳ ಗಿಡ ಅದೆಲ್ಲ ಹಚ್ಕೊಂಡು ಮತ್ತು ಗುಲಾಬಿ ಗಿಡ ಕೂಡ ಹಾಕಿದ್ದೀನಿ ಅಲ್ಲಿ. ಅದು ಕನಕಾಂಬರಿ ಗಿಡ ಏನಂತ ಹೇಳಿದ್ರೆ ಮಳೆಗಾಲದಲ್ಲಿ ಅಷ್ಟೇ ಅದು ಹತ್ತತಿ. ಸೊ ನೆಕ್ಸ್ಟ್ ಇಯರ್ ಈ ವರ್ಷ ಮಳೆಗಾಲದಲ್ಲಿ ಹಾಕಬೇಕು ಅಂತ ಅಂದ್ಕೊಂಡೀನಿ. ಹಾಗೆ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ದಾಸವಾಳ ಗಿಡ ಇದೆ, ಅಲ್ಲಿ ಸುತ್ತಲೂ ನಾನು ಕಲ್ಲಿಟ್ಟಿದ್ದೀವಲ್ಲ, ಅಲ್ಲಿ ಯಾರೂ ತುಳಿಯಲ್ಲ. ಹಾಗಾಗಿ ಇಲ್ಲಿ ನಾನು ಟೊಮೆಟೊ ಬೀಜ ಹಾಕ್ತೀನಿ. ಇಲ್ಲಿ ಚೆನ್ನಾಗಿ ಸಸಿ ಆದರೆ ಅದು ಹೆಂಗೂ ಅದನ್ನು ಕಿತ್ತು ಬೇರೆ ಕಡೆ ಹಚ್ಚಲೇಬೇಕಲ್ವಾ. ಸೊ ಇಲ್ಲಿ ಅದು ಒಂದೊಂದು ಗೇಣ್ವರೆಗೂ ಸಸಿ ಆದರೆ ಆಮೇಲೆ ಅದನ್ನು ಕಿತ್ತು ಬೇರೆ ಜಾಗಕ್ಕೆ ಹಾಕ್ತೀನಿ. ಹಾಗೆ ನಾನು ಬೇರೆ ಕಡೆ ಹಾಕಿಬಿಟ್ರೆ ಅದು ಗೊತ್ತಾಗೋದೇ ಇಲ್ಲ, ಎಲ್ಲರೂ ತುಳಿತಾರಲ್ಲ, ಅದು ಮೇಲೆ ಬರೋದೇ ಇಲ್ಲ ಸಸಿ. ಹಾಗಾಗಿ ದಾಸವಾಳ ಗಿಡದ ಕೆಳಗಡೆ ಹಾಕಿದರೆ ಅಲ್ಲಿ ಯಾರೂ ತುಳಿಯಲ್ಲ, ಅಲ್ಲಿ ಕಲ್ಲು ಹಾಕಿದ್ದೀನಲ್ಲ ನೀಟಾಗಿ, ಸೊ ಅಲ್ಲಿ ಚೆನ್ನಾಗಿ ಬರ್ತೈತಿ. ಹಾಗೆ ಇವಾಗ ಆಲ್ಮೋಸ್ಟ್ ಎಲ್ಲ ಹಾಕಿ ಆಯಿತು, ಬಟಾಣಿ ಒಂದು ಬಿಟ್ಟು. ನೆಕ್ಸ್ಟ್ ಬಟಾಣಿಗೆ ಒಂದು ಸ್ವಲ್ಪ ಜಾಗ ಕ್ಲೀನ್ ಮಾಡಬೇಕಲ್ಲಿ. ಇವಾಗ ಎಲ್ಲ ಹಾಕಿದ ಮೇಲೆ ಮತ್ತೆ ಒಂದು ರೌಂಡು ಮೇಲೆ ಸ್ವಲ್ಪನೇ ನೀರು, ಫಸ್ಟೇ ನಾನು ನೀರು ಬಿಟ್ಟಿದ್ದೆ, ಹಸಿ ಮಾಡಿದ್ದೆ ಮಣ್ಣೆಲ್ಲ. ಹಾಗೆ ಫ್ರೆಂಡ್ಸ್, ಇನ್ನೂ ಜಾಸ್ತಿ ಯಾರಿಗಾದ್ರೂ ಗಿಡ ಬೆಳೆಸೋದ್ರ ಬಗ್ಗೆ ಐಡಿಯಾ ಇದ್ದರೆ ನನಗೆ ಸಜೆಷನ್ ಕೊಡ್ರಿ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಹಾಕಿ ಎಕ್ಸ್ಪೀರಿಯೆನ್ಸ್ ಇದೆ, ಬಟ್ ಇನ್ನೂ ಏನಾದರೂ ಬೇರೆ ಥರ ಮಾಡೋದಿದ್ದರೆ ನನಗೆ ಸಜೆಷನ್ ಕೊಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್.